ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಸಿಂಹಾದ್ರಿ ರಾಯರ ಕೃಪೆ. ಹೆಸರಿಗೆ ತಕ್ಕಂತೆ ಮನೆತನದ ಮೇಲೆ ನಿಜಕ್ಕೂ ರಾಯರ ಕೃಪೆ ಇದೆ. ಕೋಟಿ ಕೋಟಿಗಳ ಒಡತಿಯಾದ್ರೂ ಮೈಮೇಲೆ ಯಾವುದು ಸಾಧಾರಣ ಸೀರೆಯುಡುವಷ್ಟು ಸರಳತೆ ಇದೆ ಅವರಲ್ಲಿ. ಮಾತಲ್ಲಿ ಅಷ್ಟೇ ಪ್ರೀತಿ ಇರುತ್ತದೆ. ಮೊಗದಲ್ಲಿ ಲಕ್ಷ್ಮಿ ಕಳೆಯೊತ್ತವರು ಈಗ ಅದ್ಯಾವುದೋ ಕರೆಯಲ್ಲಿದ್ದಾರೆ. ಹೌದು, ನಾನೇ ಗಿರಿಜಾ. ಹೇಳಿ. ಅವ್ರು ಇಲ್ಲ, ಹೊರಗಡೆ ಹೋಗಿದ್ದಾರೆ. ಇನ್ನೇನು ಬರ್ತಾರೆ, ವಿಚಾರ ಹೇಳಿ ಎಂದು ಫೋನಲ್ಲಿ ಕೇಳುತ್ತಿದ್ದವರೇ ಗಿರಿಜಾ ಸಿಂಹಾದ್ರಿ, ಮನೆಯ ಹಿರಿಯರು. ನೋಡಲು ಗಿರಿಜೆಯ ಲಕ್ಷಣ, ಮಾತಲ್ಲಿ ಹಿತಿಮಿತಿ ಇದ್ದೇ ಇರುತ್ತದೆ. ಗಂಡನ ಮಾತು ಮೀರದ ಹೆಂಡತಿ, ಒಳ್ಳೆ ಹೆಂಡತಿ ಜೊತೆಗೆ ತಾಯಿ ಸಹ. ಆದರೆ ಇವರ ಪ್ರೀತಿಯನ್ನ ಆ ಒಬ್ಬನು ಮಾತ್ರ ಇಂದಿಗೂ ಸ್ವೀಕರಿಸಿಲ್ಲ. ಅವನಿಗೆ ತನ್ನ ತಾಯಿ ಪ್ರೀತಿ ಹಂಚಲಾಗಲಿಲ್ಲವೆನ್ನುವುದೇ ಅವರ ಮನಸ್ಸಿಗೆ ನೋವು. ಅಮ್ಮ ಮಗಳಿಗೆ ಒಳ್ಳೆ ಸಂಬಂಧ ಹುಡುಕಲು ಹೇಳಿದ್ರಲ್ವಾ, ಅದರ ಬಗ್ಗೆ ಮಾತಾಡ್ಬೇಕಿತ್ತು ಎಂದು ಕರೆ ಮಾಡಿದ್ದವರೇ ರಾಜು ಬ್ರೋಕರ್. ಹೇಳಿ ರಾಜಣ್ಣ ಎಂದು ಗೌರವದಿಂದಲೇ ಕೇಳಿದ್ರು. ಶತ್ರುವಾದ್ರೂ ಗೌರವದಿಂದಲೇ ಮಾತಾಡಿಸಿ ಅಭ್ಯಾಸ ಗಿರಿಜಾರವರಿಗೆ. ಅಪ್ಪ ಮಗ ಇಬ್ಬರೇ ಇರೋದು. ಕಂಪನಿಯಲ್ಲಿ MD ಆಗಿದ್ದಾನೆ ಹುಡುಗನಿಗೆ ಯಾವ ಕೆಟ್ಟ ಅಭ್ಯಾಸವಿಲ್ಲ. ಒಬ್ನೇ ಮಗ ಅಂತ ಮದ್ವೆನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅನ್ಕೊಂಡಿದ್ದಾರೆ. ನಿಮ್ಗೆ ಓಕೆ ಅಂದ್ರೆ ನಮ್ಮ ಪರಿಣಯ ಫೋಟೋನ ಕಳಿಸ್ಕೊಡ್ತೇನೆ ಎಂದವರ ಮಾತು ಕೇಳಿ ತುಂಬಾ ಒಳ್ಳೆ ವಿಚಾರ ಹೇಳಿದ್ದೀರಾ. ಅವ್ರು ಬಂದ್ ಕೂಡ್ಲೆ ಕೇಳಿ ಹೇಳ್ತೀನಿ ಎಂದು ಕರೆ ತುಂಡರಿಸಿ ಅಲ್ಲಿ ಎದುರಿಗೆ ಕಾಣುತ್ತಿದ್ದ ರಾಯರ ಮೂರ್ತಿ ಕಡೆ ನೋಡಿ ಕೈ ಮುಗಿದು, ಒಳ್ಳೆ ಸಂಬಂಧವಾದ್ರೆ ಸಾಕು ಗುರುಗಳೇ, ನಮ್ಮ ಮಗಳು ಸದಾ ಖುಷಿಯಿಂದಿರ್ಬೇಕು ಎಂದುಕೊಂಡವರು ಮಗಳಿಗಾಗಿ ಹುಡುಗನ ಹುಡುಕಲು ಶುರು ಮಾಡಿದ್ದವರಿಗೆ ಈಗ ಸಿಹಿ ಸುದ್ದಿ ಸಿಕ್ಕಿದೆ. ಇದನ್ನ ಮನೆಯವರಿಗೆಲ್ಲ ತಿಳಿಸಲು ವರು ಎಂದು ಜೋರಾಗಿ ತಮ್ಮ ಸೊಸೆನ ಕರೆದರು. ಅವಳು ಹೇಳಿ ಅಮ್ಮ ಎಂದು ಬಂದಾಗ, ಹೋಗಿ ಮನೆಯವರನ್ನ ಕರಿಯಮ್ಮ, ಮಾತಾಡ್ಬೇಕು ಎಂದ್ರು. ಅತ್ತೆಯ ಆಜ್ಞೆ ಮೀರದೆ ಎಲ್ಲರನ್ನು ಕರೆಯಲು ಹೋದಳು. ರೀ ಉಪನ್ಯಾಸಕರೇ, ಎಲ್ಲಿದ್ದೀರಾ ಎಂದು ಗಂಡನನ್ನು ಹುಡುಕಿ ಬಂದಿದ್ದಾಳೆ ವರ್ಷ. ಮನೆಯ ಹಿರಿ ಸೊಸೆ ಅವಳು. ಅಪ್ಪ ಅಮ್ಮ ಯಾರೂ ಇಲ್ಲದ ಅನಾಥೆ. ಅವಳು ಗುಣ ನೋಡಿ ಪ್ರೀತಿಗೆ ಬಿದ್ದು ಮದ್ವೆ ಆದವನು ವರುಣ್ ಸಿಂಹಾದ್ರಿ. ಅತ್ತೆ ಕರೆಯುತ್ತಿದ್ದಾರೆಂದು ಹೇಳಬೇಕಿತ್ತಲ್ವಾ, ಅದಕ್ಕೆ ಇವಳು ಹುಡುಕಿ ಬಂದಿದ್ದಾಳೆ. ಆದ್ರೆ ಗಂಡ ರಜೆ ಸಿಕ್ಕರೆ ಸಾಕು, ಮಗಳ ಜೊತೆಗೆ ಸಮಯ ಕಳೆಯೋದು ಹೆಚ್ಚು. ಇವಳು ಕೂಗಿಗೆ ಬರೋದು ಅನುಮಾನ. ಕ್ಯೂಟಿ ಹೋಮ್ವರ್ಕ್ ಮಾಡಿಲ್ಲ ನೀನಿನ್ನು, ಎಲ್ಲಿದ್ಯಾ ಮಗಳೇ? ನಾಳೆ ಹೋಮ್ವರ್ಕ್ ಕೇಳಿದ್ರೆ ಏನ್ ಹೇಳ್ದ್ಯಾ ಮಿಸ್ಗೆ? ನಿನ್ ಪಪ್ಪನ ಜೊತೆ ಇದ್ದು ಓದಿನ ಕಡೆ ಗಮನ ಕೊಡ್ಬೇಡ ಎಂದು ಕೂಗುತ್ತಾ ಎಲ್ಲೆಡೆ ಹುಡುಕುತ್ತಿದ್ದಾಳೆ ವರ್ಷ. ಯಾವಾಗಲೂ ಮಗಳಿಗಾಗಿ ಅವಳು ಗಂಡನಿಗಾಗಿ ಮನೆ ಇಡೀ ಚಾಲಾಡುವುದರಲ್ಲೇ ಅರ್ಧ ದಿನ ಕಳೆಯುತ್ತಾಳೆ. ಇವಳಿಗೆ ಅಪ್ಪ ಮನೇಲಿದ್ರೆ ಸಾಕು, ಅಮ್ಮ ನೆನಪೇ ಆಗೋದಿಲ್ಲ. ಇವರಿಗೆ ಹೆಂಡತಿ ಇದ್ದಾಳೆ ಅನ್ನೋದೇ ಮರ್ತೋಗಿರುತ್ತೆ ಎಂದು ತುಸು ಕೋಪದಲ್ಲೇ ನುಡಿದಾಗ ಅವಳ ನಡು ತಬ್ಬಿದ್ರು ಯಾರು. ಅವ್ರು ಯಾರೆಂದು ಆಲೋಚನೆ ಕೂಡ ಮಾಡದೆಯೇ, ಯಾಕೆ ಮಗಳು ಬ್ಯುಸಿ ಆದ್ಲ, ಅದಕ್ಕೆ ಹೆಂಡತಿ ನೆನಪಾದ ಹಾಗಿದೆ ತಮ್ಗೆ ಎಂದು ಕೊಂಚ ಕೋಪದಲ್ಲೇ ಕೇಳಿದ ಮಡದಿಯ ಭುಜದ ಮೇಲೆ ತನ್ನ ಗಲ್ಲವಿರಿಸಿ, ಹಾಗೇನೂ ಇಲ್ಲ ಹೆಡ್ ಮೇಡಮ್, ಇವತ್ತು ಭಾನುವಾರ, ನಿನ್ ಜೊತೆ ಕಳೆದ ಇದ್ರೆ ಹೇಗೆ, ಮತ್ತೆ ಕಾಲೇಜಿಗೆ ಹೋಗ್ಲೇಬೇಕಲ್ವಾ ಎಂದ. ಕಾಯಕವೇ ಕೈಲಾಸ ಅನ್ನೋದು ಗೊತ್ತಿಲ್ವ ಉಪನ್ಯಾಸಕರಿಗೆ ಎಂದು ಅವನ ಕಡೆಗೆ ತಿರುಗಿ ಮೂಗಿಂಡುತ್ತಾ ಕೇಳುತ್ತಾಳೆ ವರ್ಷ. ಕಾಯಕವೇ ಕೈಲಾಸ ಅಂತ ಗೊತ್ತಿದವರು, ಆದ್ರೆ ಹೆಂಡತಿ ಇಲ್ಲದೆ ಇರೋ ಕೈಲಾಸ ನಂಗೆ ಬೇಕಿಲ್ಲ ಅನ್ನೋದು ತಮಗ್ ಗೊತ್ತಿಲ್ವಾ ಎಂದವನು ಎಂದಿನಂತೆ ಅವಳ ಗಲ್ಲ ಮೇಲೆತ್ತಿ ಹುಬ್ಬು ಹಾರಿಸಿಯೇ ಕೇಳಿದ. ಹೌದೌದು, ಮಗಳಿದ್ರೆ ಕೈಲಾಸದಲ್ಲಿರ್ಬೇಕಾದ ಹೆಂಡತಿ ಎಲ್ಲಿಗೆ ಹೋದ್ಲು ಅನ್ನೋದು ತಮ್ಮ ತಲೆಗೆ ಬರೋದಿಲ್ಲ ಬಿಡಿ. ಅಮ್ಮ ಕರಿತಿದ್ದಾರೆ ಬನ್ನಿ ಎಂದು ದೂರ ಹೋಗ್ಬೇಕು. ಅವಳನ್ನ ತನ್ನತ್ತ ಮರು ತಿರುಗಿಸಿಕೊಂಡವನು, ಅದಕ್ಕೆ ಹೇಳ್ತಾ ಇರೋದು ವರು, ಕ್ಯೂಟಿಗೆ ಸ್ಮಾರ್ಟ್ ತಮ್ಮನ್ನ ಗಿಫ್ಟ್ ಕೊಡೋಣ ಎಂದವ ಮೆತ್ತಗೆ ಅವಳನ್ನ ಮಂಚದ ಕಡೆಗೆ ಸಾಗಿಸಿದ. ಉಪನ್ಯಾಸಕರೇ, ಬಿಟ್ರೆ ಯಾವಾಗ್ಲೂ ತಮ್ಮ ತಂಗಿ ಅಂತ ಗಿಫ್ಟ್ ಕೊಡೋದ್ರಲ್ಲೇ ಇರ್ತೀರಾ. ಕೆಳಗಡೆ ಅಮ್ಮ ಏನೋ ಮಾತಾಡ್ಬೇಕು ಅಂತ ಕರೀತಿದ್ದಾರೆ ಬನ್ನಿ ಎಂದು ದೂರ ತಳ್ಳಿದಳು. ಅವನಿಗೆ ಹೆಚ್ಚು ಕೋಪವೇ ಬಾರದು. ಸದಾ ನಗು ಮೊಗದಲ್ಲಿರ್ತಾನೆ. ಆಸ್ತಿ ಇದೆಂದು ಎಂದಿಗೂ ಹಿಗ್ಗಲ್ಲ. ಸೋಲು ಕಂಡಾಗ ಕುಗ್ಗದ ಸ್ವಭಾವದ ಹುಡುಗ. ಹೆಂಡತಿ ಜೊತೆಗೆ ತೀರಾ ತುಂಟ. ಒಳ್ಳೆ ಮಗ, ಅಣ್ಣ, ಗಂಡ, ಹಾಗೆ ಒಳ್ಳೆ ಅಪ್ಪ ಸಹ. ಅವಳನ್ನ ಬಿಡದೆ ಅವಳ ತುಟಿ ಬಳಿಯೇ ಬಾಗುತ್ತಿದ್ದ. ಬಿಡ್ರಿ ಉಪನ್ಯಾಸಕರೇ, ಮಗಳು ಬರ್ತಾಳೆ ಎಂದು ತಡೆಯಲು ನೋಡಿದಳು ವರ್ಷ. ಆದರೂ ಬಿಡದೆ ಇನ್ನೇನು ಹೆಂಡತಿಯ ಅದರಗಳ ಜೇನುಂಡಬೇಕು. ಪಪ್ಪ ಎಂದು ಓಡಿ ಬಂದಳು ಆರಾಧ್ಯ.
ಮನೆಯ ಎಲ್ಲರ ಮುದ್ದಿನ ಕ್ಯೂಟಿ ಅಕ್ಕರೆಯ 6. ಪ್ರತಿ ಬಾರಿ ಅವರ ರೊಮ್ಯಾನ್ಸ್ಗೆ ಅಡ್ಡ ಬರೋದು ಅವರ 4.5 ವರ್ಷದ ಮಗಳು ಕ್ಯೂಟಿ. ದುಂಡು ಕೆನ್ನೆ, ಮುದ್ದು ಗಿಣಿಮೂಗು, ಪುಟಾಣಿ ಕಂಗಳು, ಐಸ್ ಕ್ರೀಮ್ಗೆ ಜಾಮೂನ್ ಬೆರೆಸಿದಷ್ಟು ಸಿಹಿಯಾದ ಅವಳ ಧ್ವನಿ ಕೇಳ್ತಾನೆ ಇರೋಣ ಎನಿಸುವಷ್ಟು ಮುದ್ದು. ಕ್ಯೂಟಿ ಎಂದು ಮಗಳನ್ನ ಹೊತ್ತವನು, ಬಾ ಮಗಳೇ, ನಿನ್ನ ಈಜಿಪ್ಟ್ ಮಮ್ಮಿ ಏನೋ ಓವರ್ ಡ್ರಾಮಾ ಮಾಡ್ತಿದ್ರು ನೋಡ್ತಿದ್ದೆ, ನೀನು ಒಂದು ಕೈ ನೋಡು ಎಂದು ಚಾಡಿ ಹೇಳಿದಾಗ, ಮಮ್ಮಿ ಎಷ್ಟು ಸಲ ಹೇಳಬೇಕು ಅದೇ 90s ಡ್ರಾಮಾ ಮಾಡಬೇಡಿ ಅಂತ ಎಂದು ಅಪ್ಪನ ಪರ ಬ್ಯಾಟಿಂಗ್ ಮಾಡಿದಳು ಮುದ್ದು ಕ್ಯೂಟಿ. ಅಪ್ಪ ಮಗಳು ಯಾವಾಗಲೂ ಅಮ್ಮನ ಗೋಳಾಡಿಸೋದ್ರಲ್ಲೇ ಇರ್ತಾರೆ. ಹೌದೇ, ನಾನು 90ಸೇ, ನಿಮ್ಮಪ್ಪ ಎಂದಾಗ, ಪಪ್ಪ ಯಾವಾಗಲೂ ಅಪ್ಡೇಟ್ ಆಗಿರ್ತಾರೆ, ನೀವೇ ಔಟ್ಡೇಟ್ ಎಂದವಳ ನೋಡಿ, ಸರಿಯಾಗಿ ಹೇಳ್ದ ಮಗಳೇ, ನಿಮ್ಮ ಮಮ್ಮಿ ಔಟ್ಡೇಟೆಡ್ ಎಂದು ಅವನು ತಾಳ ಹಾಕಿದಾಗ ಆ ಪುಟಾಣಿ ಹಂಗಿಸುತ್ತಾ ನಗಾಡಿದಳು. ಕೋಪಗೊಂಡ ವರ್ಷ 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಜನ್ಮ ಕೊಟ್ಟಿದ್ದಕ್ಕೆ ಈ ಕಾಡ್ ಪಾಪ ನನ್ನೇ ಔಟ್ಡೇಟೆಡ್ ಅನ್ನುತ್ತೆ, ಹೋಗಿ ನಿಮ್ಮಿಬ್ಬರ ಜೊತೆಗೆ ನಾನು ಮಾತಾಡಲ್ಲ ಟೂ ಎಂದು ಹೊರಟವಳ ನೋಡಿ, ಮಗಳೇ, ಈ 90s 20s ಥರ ಓವರ್ ಡ್ರಾಮಾ ಮಾಡ್ತಿದೆ, ನಾವಿನ್ನೂ ಆಟ ಆಡಿಸಿದ್ರೆ ಪ್ರಳಯ ಆದರೂ ಆಗ್ಬೋದು ಎಂದು ಮಗಳ ಕಿವಿಯಲ್ಲಿ ಪಿಸುಗುಟ್ಟಿದ. ಸ್ಕೂಲ್ ಫ್ರೆಂಡ್ಸ್ ಮಮ್ಮಿದಿರಲ್ಲ, ಫುಲ್ ಓಲ್ಡ್ ಮಾಡೆಲ್ ಪಪ್ಪ, ಬಟ್ ನನ್ನ ಮಮ್ಮಿ ಮಾತ್ರ ಸೋ ಬ್ಯೂಟಿಫುಲ್ ಎಂದು ಪ್ಲೇಟ್ ಬದಲಿಸಿದಳು ಕ್ಯೂಟಿ. ಆ ಮಾತಿಗೆ ಕೊಂಚ ತುಟಿ ಅರಳಿಸಿಕೊಂಡು ಮೆಲ್ಲಗೆ ಬಾಗಿಲತ್ತ ಹೊರಟವಳು ಅವನ ಪ್ರತಿಕ್ರಿಯೆಗೆ ಕಾಯುತ್ತಾ ನಿಂತಳು ವರ್ಷ. ಮತ್ತೆ ಸುಮ್ಮನೆನಾ ಕ್ಯೂಟಿ, ನಿಮ್ಮ ಪಪ್ಪನ ಸೆಲೆಕ್ಷನ್ ಅಂದರೆ ನನ್ನ ಮದುವೆ ಮಾಡ್ಕೊಳ್ಳೋಕೆ ಎಷ್ಟೊಂದು ಜನ ಕ್ಯೂ ನಿಂತಿದ್ರು, ಆದರೂ ನಾನು ದುರ್ಬೀನ್ ಹಾಕಿ ಹುಡುಕಿರೋ ಈಜಿಪ್ಟ್ ಬ್ಯೂಟಿ ಅದು ಎಂದು ಅವನು ಅವಳನ್ನು ಅಟ್ಟಕ್ಕೇರಿಸಿದಾಗ, ಈಜಿಪ್ಟ್ ಬ್ಯೂಟಿ ಅಂದರೆ ಏನ್ರಿ ಎಂದು ಮತ್ತೆ ವಾಪಸ್ಸಾದಳು ವರ್ಷ. ಅಂದರೆ ಎನ್ನುತ್ತಾ ಮೆಲ್ಲಗೆ ಅವಳಿಂದ ದೂರ ಸಾಗಿದವನು, ಅಂದರೆ ಅದು ಅದು ಅದೇವರು ಈಜಿಪ್ಟ್ ಮಮ್ಮಿಗಳ ಹೆಡ್ ಮೇಡಮ್ ಎಂದು ಮಗಳ ಸಮೇತ ಅಲ್ಲಿಂದ ಓಡಿದ. ಯು ಬೋತ್ ಕಾಡು ವಾಪಸ್ ಇದೆ ನಿಮಗೆ ಎಂದು ಬೈಕೊಂಡು ತೆಪ್ಪಗಾದಳು. ಇವೆಲ್ಲ ಅವಳಿಗೂ ಸಾಮಾನ್ಯ. ಪರಿ ಪರಿ ಎಂದು ಅವಳನ್ನು ಕರೆಯಲು ರೂಮಿಗೆ ಬರುವಷ್ಟರಲ್ಲಿ ಅವಳು ಅಮ್ಮನ ಬಳಿ, ಅಮ್ಮ ನಿಂಗೆ ಎಷ್ಟು ಸಲ ಹೇಳಬೇಕು ನಂಗೆ ಮದುವೆ ಈಗಲೇ ಬೇಡ ಅಂತ, ಈಗಷ್ಟೇ MTechಗೆ ಜಾಯ್ನ್ ಆಗಿದ್ದೀನಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಎಂದು ತನಗೆ ಈಗಲೇ ಮದುವೆ ಬೇಡ ಎಂದು ಹೇಳುವಾಗಲೇ ಬಂದರು ಧೀರೇಂದ್ರ ಸಿಂಹಾದ್ರಿ. ಮನೆಯ ಒಡೆಯ, 58 ವರ್ಷದವರು. ಸಿಂಹಾದ್ರಿಯ ಸಂಸ್ಥೆಗಳನ್ನು ಬೆಳೆಸಿ ಆ ಎಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ಸ್ನ ದೊಡ್ಡ ಮಗನಿಗೆ ಬಿಟ್ಟುಕೊಟ್ಟಿದ್ದಾರೆ. ಅವರ ಯಾವ ಸಂಸ್ಥೆಯತ್ತಲೂ ಸಣ್ಣವನು ಮುಖ ಮಾಡನು ಎನ್ನುವುದೇ ಅವನ ಬೇಸರ. ಆಯಿತು ಬಿಡು ಮಗಳೇ, ನಿಮಗೆ ನಾವು ಮತ್ತೆ ಮದುವೆ ವಿಚಾರ ಎತ್ತಿ ಹಿಂಸಿಸಲ್ಲ, ಆದರೆ MTech ಮುಗಿದ ಕೂಡಲೇ ಮದುವೆ ಆಗಲೇಬೇಕು ಆಯಿತಾ ಎಂದು ಮಗಳ ತಲೆ ಸವರುತ್ತಾ ಹೇಳಿದಾಗ, ಓಕೆ ಡ್ಯಾಡಿ ಎಂದು ಅವರನ್ನು ಅಪ್ಪುತ್ತಾಳೆ ಪರಿಣಯ. ಮಗಳ ಮೇಲೆ ಎಲ್ಲರಿಗಿಂತ ಹೆಚ್ಚು ಪ್ರೀತಿ ಅವರಿಗೆ. ಗಿರಿಜಾ ಹಾಗೂ ಧೀರೇಂದ್ರ ಅವರ ಮುದ್ದಿನ ಮಗಳು ಪರಿಣಯ. ನೋಡಲು ದರೆ ಮೇಲಿರೋ ಅಪ್ಸರಿಯೇ ಸರಿ, ಓದುವ ಜೊತೆಗೆ ಲವ್ ಮಾಡಿನೇ ಮದುವೆ ಆಗಬೇಕು ಅನ್ನೋ ಹುಚ್ಚುತನ. ಆದರೆ ಯಾರಿಗೂ ಹೇಳಿಲ್ಲ ಹುಡುಗಿ, ಮುಂದೆ ಅದೇ ಅವಳ ಪಾಲಿಗೆ ತೊಂದರೆಯಾಗುತ್ತೆ ಎನ್ನುವುದು ಗೊತ್ತಿಲ್ಲದ ಅರಮನೆಯ ಗಿಣಿಯವಳು. ಅವಳ ಖುಷಿಯೇ ಮನೆಯ ಎಲ್ಲರ ಖುಷಿ. ಆದರೆ ಎಲ್ಲರ ಖುಷಿಯಿಂದ ಮನೆಯ ಒಬ್ಬ ವ್ಯಕ್ತಿಗೆ ಖುಷಿ ಹುಟ್ಟುವುದಿಲ್ಲ, ಕೆಡುವುದೂ ಇಲ್ಲ. ಎಲ್ಲರ ಖುಷಿ ಅವನ ಕಂಡ ಕೂಡಲೇ ಕಮ್ಮಿಯಾಗುವುದರಲ್ಲಿ ಎರಡು ಮಾತಿಲ್ಲ. ರಜೆ ದಿನಗಳಲ್ಲಿ ಆತನೊಬ್ಬನಿಗೆ ಮನೆ ಉಸಿರು ಕಟ್ಟಿಸುತ್ತೆ. ರೆಸಾರ್ಟ್, ಫಾರ್ಮ್ ಹೌಸ್, ಪಪ್ಪು, ಹೋಟೆಲ್ಗಳಲ್ಲಿ ಕಳೆಯಲು ಇಚ್ಛಿಸುತ್ತಾನೆ. ಅವನ ಬಾಲಂಗೋಚಿಯಾಗಿ ಸದಾ ಹರೀಶ್ ಇದ್ದೇ ಇರ್ತಾನೆ. ಯಾವುದೋ ಜೀನ್ಸ್ ಹಾಗೂ ಬ್ಲ್ಯಾಕ್ ಟೀ ಶರ್ಟ್ಗೆ ಕ್ರೀಮ್ ಕೋಟ್ ಏರಿಸಿಕೊಂಡು ಮೆಟ್ಟಿಲಿಳಿದು ಆತ ಬರುತ್ತಿದ್ದ ಹಾಗೆ ಎಲ್ಲರೂ ನಗು ನಿಲ್ಲಿಸಿ ಮಾತು ನಿಲ್ಲಿಸಿ ನೋಡುತ್ತಿದ್ದಾರೆ. ಆದರೆ ಪುಟಾಣಿ ಆರಾಧ್ಯಗೇನು ತಿಳಿಯುತ್ತೆ? ಅವಳಂತೂ ಅವನನ್ನು ನೋಡಿ ಚಿಕ್ಕು ಚಿಕ್ಕು ಎಂದು ಕರೆಯುತ್ತಿದ್ದಾಳೆ. ಅವಳಿಗೆ ಇದುವರೆಗೂ ಅವನ ಕಡೆಯಿಂದ ಒಂದು ಅಕ್ಕರೆಯ ಮಾತು ಕೇಳಿಲ್ಲ. ಮುದ್ದಾಡಿರುವ ಋಣವಂತೂ ಇಲ್ಲವೇ ಇಲ್ಲ. ಆ ಪುಟ್ಟ ಕಂದ ಬಾಯಿ ತುಂಬ ಚಿಕ್ಕು ಎಂದಾಗ ದುರುಗುಟ್ಟಿ ನೋಡುತ್ತಾನೆ ಅವಳ ಎದುರಿಗೆ ಬರುತ್ತಿದ್ದ ವಿರಾಟ್ ಸಿಂಹಾದ್ರಿ. ಕ್ಯೂಟಿ ಸುಮ್ಮನಿರು ಎಂದು ವರ್ಷ ಸನ್ನೆ ಮಾಡಿದ್ರು ಕೇಳದೆಯೇ ಅವನ ಬಳಿ ಓಡಿ ಬಂದು, ಚಿಕ್ಕು ನಾನೇ ಮಾಡಿರೋ ಡ್ರಾಯಿಂಗ್ ಹೇಗಿದೆ ಎಂದು ಯಾವುದೋ ಕಾಮನಬಿಲ್ಲಿನ ಚಿತ್ರ ಬಿಡಿಸಿರುವ ಚಿತ್ರ ತೋರಿಸುತ್ತಾ ಕೇಳಿದಳು. ಅವಳ ಕಡೆಗೆ ನೋಡದೆ ಹಾಗೆ ಹೊರಟಿದ್ದ. ಅವನ ಈ ವರ್ತನೆ ಮನೆಯವರಿಗೇನು ಹೊಸತಲ್ಲ. ಅವನು ಮನೆಯವರ ಚಿಂತೆ ಮಾಡಿದವನೇ ಅಲ್ಲ. ಧೀರೇಂದ್ರರವರು ತೆಗೆದುಕೊಂಡ ಒಂದು ನಿರ್ಧಾರ ಅವನು ಕಲ್ಲು ಬಂಡೆ ಅವತಾರಕ್ಕೆ ಕಾರಣ. 22 ವರ್ಷದಿಂದ ಅಪ್ಪ ಮಗ ಮಾತಾಡೇ ಇಲ್ಲ. ಆ ಪುಟ್ಟ ಮಗುವಿಗೆ ನೋವಾಗುವುದೆಂದು ಅರಿತ ಗಿರಿಜಾರವರು, ವೀರ್, ಅವಳು ನಿನ್ನೆಯಿಂದ ನಿಂಗೆ ಆ ಸ್ಕೆಚ್ ತೋರಿಸ್ಬೇಕು ಅಂತ ಕಾಯ್ತಾ ಇದ್ಲು, ಮನೆಯವರಿಗೆಲ್ಲ ತೋರಿಸಿದಾಳೆ,
ನೀನು ನೋಡಪ್ಪ, ತುಂಬ ಆಸೆಪಟ್ಟ ಹಾಗಿದೆ ಮಗು ಎಂದವರ ಮಾತು ಕೇಳಿ ಕಿವಿಗೆ ಬೆಂಕಿ ಉಯ್ದುಕೊಂಡಂತೆ, ನನಗೆ ಬೇಕಿರದ ವ್ಯಕ್ತಿಗಳ ವಿಚಾರಕ್ಕೆ ಕಿವಿ ಕೊಟ್ಟು ಅಭ್ಯಾಸ ಇಲ್ಲ, ಹಾಗೆ ಬೇಕಿರದ ವಿಚಾರಕ್ಕೆ ತಲೆ ಹಾಕೋ ಆಸೆನೂ ಇಲ್ಲ ಎಂದು ಕಂಚಿನ ಕಂಠದಲ್ಲಿ ಅಲ್ಲಿಂದ ಹೊರಡಬೇಕು. ವೀರ್, ಅಮ್ಮ ಏನೋ ಕೇಳ್ತಾ ಇದ್ದಾರೆ, ಅವ್ರಿಗೆ ಈ ರೀತಿ ಉತ್ತರ ಕೊಡೋದು ಸರಿನಾ ಎಂದು ತಡೆಯುತ್ತಾನೆ ವರುಣ್. ಅವನ ಮಾತಿಗೆ ತಿರುಗಿ, ಹಲೋ ಬ್ರದರ್, ತಮ್ಮ ವಿಚಾರಕ್ಕೆ ನಾನು ಬರಲ್ಲ, ನನ್ನ ವಿಚಾರಕ್ಕೆ ನೀವು ಬರಬೇಡಿ ಅಂತ ಈಗಾಗಲೇ ಎಷ್ಟು ಸಲ ಹೇಳಿದ್ದೀನಿ. ನಿಮಗೆ ಎಲ್ಲರನ್ನ ಮರೆತು ಕ್ಷಮಿಸೋ ದೊಡ್ಡ ಗುಣ ಇರಬಹುದು, ನಂಗಿಲ್ಲ. ವಿರಾಟ್ ಸಿಂಹಾದ್ರಿಗೆ ಕ್ಷಮೆ ಕೊಡುವಷ್ಟು ಒಳ್ಳೆ ಗುಣವಿಲ್ಲ ಎಂದು ಅಲ್ಲೇ ಇದ್ದ ಗಿರಿಜಾ ಅವರ ಕಡೆಗೆ ಓರೆ ನೋಟ ಬೀಳುತ್ತಾ, ಜನ್ಮ ಕೊಡದೇ ಇರೋ ಹೆಂಗಸನ್ನ ತಾಯಿ ಅನ್ನೋಕ್ಕೆ ನಾನೇನು ಆ್ಯಕ್ಟರ್ ಅಲ್ಲ ಎಂದು ಧೀರೇಂದ್ರ ಸಿಂಹಾದ್ರಿ ಕಡೆಗೆ ನೋಡುತ್ತಾ, ಅವರು ಅಲ್ಲಿರೋ ಆ ವ್ಯಕ್ತಿಗೆ ಹೆಂಡತಿ ಆಗಿರಬಹುದು, ನನಗೆ ತಾಯಿ ಅಲ್ಲ, ಆಗೋದೂ ಇಲ್ಲ, ನನ್ನ ಮೇಲೆ ಅವ್ರಿಗೆ ಯಾವ ಅಧಿಕಾರವೂ ಇಲ್ಲ, ಮುಂದೇನೂ ಬರಲ್ಲ ಎಂದು ಯಾರನ್ನೋ ನೆನೆದು ನನ್ನ ಮೇಲೆ ಅಧಿಕಾರ ಚಲಾಯಿಸಬೇಕಾದವಳು ಬಿಟ್ಟೋಗಿದ್ದಾಯಿತು. ನನಗೆ ಯಾರೂ ಇಲ್ಲ, ನಾನು ಏಕಾಂಗಿ, ಒನ್ ಮ್ಯಾನ್ ಶೋ ನಂದು ಎಂದು ಇನ್ನೇನು ಹೊರಗಡೆ ಹೋಗಬೇಕು. ನಾವಿದ್ದೀವಲ್ಲ ಚಿಕ್ಕು, ಆ ಮುದ್ದಾದ ಮಗುವಿನ ಬಾಯಿಂದ ಬಂದ ಮಾತದು. ಅವಳಿಗೆ ಚಿಕ್ಕು ಎಂದರೆ ಅದೇನೋ ಹೇಳಲಾಗದ ಪ್ರೀತಿ. ಅವನ ಜೊತೆ ಮಾತಾಡೋದು ಇಷ್ಟ, ಅವನ ಜೊತೆಗೆ ಈಚೆ ಹೋಗಬೇಕು, ಐಸ್ ಕ್ರೀಮ್ ತಿನ್ನಬೇಕು, ಆಟ ಆಡಬೇಕು ಎಂದು ಏನೇನೋ ಆಸೆ ಹೊತ್ತಿದ್ದಾಳೆ. ಆದರೆ ಅದ್ಯಾವುದು ಸದ್ಯಕ್ಕೆ ನೆರವೇರಿಲ್ಲ. ಮುಂದೆ ಅದನ್ನು ಕೇಳಿಸಿಕೊಂಡು ಅವಳ ಕಡೆ ಗುರಾಯಿಸಿ ವ್ಯಂಗ್ಯವಾಗಿ ನಗುತ್ತಾ, ನಿನ್ನ ವಯಸ್ಸಲ್ಲಿ ನಾನು ಹೀಗೆ ಅಂದ್ಕೊಂಡಿದ್ದೆ, ಎಲ್ಲರೂ ನಮ್ಮವರು ನನ್ನವರು ಅಂತ, ಬಟ್ ಅದು ಸುಳ್ಳು. ಎಲ್ಲಿದೆಯಲ್ಲ ರೈನ್ಬೋ ಎನ್ನುತ್ತಾ ಅವಳ ಕೈಯಿಂದ ಕಾಮನ ಬಿಲ್ಲಿನ ಚಿತ್ರದಲ್ಲಿದ್ದ 7 ಬಣ್ಣವನ್ನು ತೋರಿಸಿ, ಎಲ್ಲಿರೋ 7 ಬಣ್ಣಕ್ಕಿಂತ ಹೆಚ್ಚು ಬಣ್ಣ ಇಲ್ಲಿರೋ ಮನುಷ್ಯರಲ್ಲಿದೆ, ನೀನು ನನ್ನ ಹಾಗೆ ದೊಡ್ಡವಳಾಗೋ, ಆಗ ಗೊತ್ತಾಗುತ್ತೆ ಎಂದವನ ನೋಡಿ, ಎಷ್ಟು ಕಲರ್ಸ್ ಇರುತ್ತೆ ಚಿಕ್ಕು ಎಂದು ಮತ್ತೆ ಪ್ರಶ್ನೆ ಮಾಡಿದ್ಲು ಕ್ಯೂಟಿ. ಲೆಕ್ಕ ಹಾಕೋಕೆ ನಾನು ನಿಮ್ಮ ಅಪ್ಪನ ಹಾಗೆ ಲೆಕ್ಚರರ್ ಅಲ್ಲ, ಹೋಗಿ ಅವನನ್ನೇ ಕೇಳ್ಕೊ, ಹೋಗೋ ಎಂದು ಆ ಚಿತ್ರವನ್ನು ಅವಳ ಕೈಗಿಟ್ಟು ಗಡುಸಾಗಿ ನುಡಿದು ಬಿರುಸಾಗಿ ಹೋದ. ಅವನ ಗಡುಸು ಧ್ವನಿ, ಕೋಪದ ಮೊಗ, ಸಿಡುಕುವ ಮಾತುಗಳು ಆ ಮಗುವಿಗೂ ಅಭ್ಯಾಸವಾಗಿದೆ. ಪಾಪ ತುಟಿ ಮರಚಿ ಮೂತಿ ಉಬ್ಬಿಸಿದಳು. ಪಪ್ಪ, ಚಿಕ್ಕು ಯಾಕೆ ಯಾವಾಗಲೂ ಕೋಪ ಮಾಡ್ಕೊಳ್ತಾರೆ ಎಂದು ಕೇಳಿದಾಗ ಮಗಳ ಬಳಿ ಬರುವವರು, ಚಿಕ್ಕಪ್ಪಗೆ ಕೋಪ ಜಾಸ್ತಿ ಮಗಳೇ, ಅದಕ್ಕೆ ಯಾವಾಗಲೂ ಕೋಪದಲ್ಲೇ ಇರ್ತಾರೆ, ತಾಳ್ಮೆ ಇಲ್ಲ ಎಂದ. ಅವರಿಗೆ ಕೋಪ ಕಮ್ಮಿ ಆಗಬೇಕು ಅಂದರೆ ಏನು ಮಾಡಬೇಕು ಎಂದು ಕೇಳಿದವಳ ಮಾತಿಗೆ, ಚಿಕ್ಕಿ ಬರಬೇಕು ಕಣೆ ಬಂಗಾರಿ ಎಂದು ತಿಳಿಸಿದಳು ಪರಿಣಯ. ಚಿಕ್ಕಿನಾ ಎಂದು ಕಣ್ಣರಳಿಸಿ ಕೇಳಿದ ಮಗುವಿಗೆ, ಹೌದು ಕ್ಯೂಟಿ, ಎಂತಹ ಚಿಕ್ಕಿ ಬರಬೇಕು ಅಂದರೆ ನಿಮ್ಮ ಚಿಕ್ಕು ಅವ್ರ ಪ್ರವಚನ ಕೇಳ್ತಾ ಪಂಡಿತ ಆಗಿಬಿಡ್ಬೇಕು, ಮಾತಾಡೋಕ್ಕೆ ಅವಕಾಶ ಕೊಡದ ಹಾಗೆ ಮಾಡಬೇಕು ಎಂದು ಹೇಳುವಾಗ, ಹಾಗಾದರೆ ನಾನು ಇವತ್ತಿಂದ ರಾಯರ ಬಳಿ ಚಿಕ್ಕಿ ಬೇಕು ಅಂತ ಕೇಳ್ಕೊಳ್ತೀನಿ ಎಂದು ಓಡುವ ಕೂಸು ರಾಯರ ಮುಂದೆ ಬಂದು, ರಾಘುಸ್ವಾಮಿ, ನಮ್ಮ ಚಿಕ್ಕುಗೆ ಕೋಪ ಜಾಸ್ತಿ, ಅವ್ರ ಕೋಪ ಕಮ್ಮಿ ಆಗೋಕ್ಕೆ ಚಿಕ್ಕಿ ಬರಬೇಕಂತೆ, ಪ್ಲೀಸ್ ಅವರನ್ನು ಬೇಗ ಕಳುಹಿಸಿ ಎಂದು ಕೇಳಿಕೊಳ್ಳುತ್ತಾಳೆ ಆರಾಧ್ಯ. ಅವಳ ಬೇಡಿಕೆ ಈಡೇರಿಸುತ್ತಾರಾ ರಾಯರು? ನೋಡೋಣ. ರಾತ್ರಿ 9 ಗಂಟೆ. ಮಗಳು ಮಾಡಿಟ್ಟಿರುವ ಊಟ ತಿಂದು ಕೈ ತೊಳೆದುಕೊಂಡವರಿಗೆ ಅವಳಿನ್ನು ತಮಗಾಗಿ ಎಷ್ಟು ವರ್ಷ ಕಷ್ಟಪಡಬೇಕು ಎನ್ನುವ ಚಿಂತೆ ಶುರುವಾಗಿತ್ತು. ಅಪ್ಪ ತಗೊಳ್ಳಿ, ಕಷಾಯ ಕುಡೀರಿ, ಮತ್ತು ಅರ್ಧ ಗಂಟೆ ನಂತರ ಈ ಮಾತ್ರೆ ತಗೊಳ್ಳಿ, ಮತ್ತು ನೀರು ಇಲ್ಲೇ ಇಟ್ಟಿರ್ತೀನಿ, ಈ ಫ್ಲಾಸ್ಕಲ್ಲಿ ಬಿಸಿ ನೀರಿರುತ್ತೆ, ಇಲ್ಲಿ ನೋಡಿ ಕರೆಂಟ್ ಹೋದರೆ ಎಮರ್ಜೆನ್ಸಿ ಬಲ್ಬ್ ಅಂಟುತ್ತೆ, ಇಲ್ಲ ನಿಮ್ಮ ಆಸ್ತಮಾ ಇನ್ಹೇಲರ್ ಇದೆ, ಯೂಸ್ ಮಾಡಿ, ಇನ್ನೇನಾದರೂ ಮಾಡ್ತಿದ್ದೀನಾ ಅಪ್ಪ ಹೇಳುತ್ತಾ ಲ್ಯಾಪ್ಟಾಪ್ ಬ್ಯಾಗ್ ರೆಡಿ ಮಾಡಿಕೊಂಡು ಮುಖವನ್ನು ಕನ್ನಡಿಯಲ್ಲೊಮ್ಮೆ ನೋಡಿಕೊಂಡಳು ಐಸಿರಿ. ಕೆಲಸಕ್ಕೆ ಹೋಗೋ ಮುನ್ನ ಅಪ್ಪನಿಗೆ ಬೇಕಾದ ವಸ್ತುಗಳನ್ನು ಅವರ ಪಕ್ಕದಲ್ಲೇ ಇಟ್ಟು ಹೋಗೋ ಅಭ್ಯಾಸ ಅವಳದು. ಎಲ್ಲ ಇಟ್ಟಿದೆಯಲ್ಲ ಮಗಳೇ, ಇನ್ನೇನೂ ಇಲ್ಲ ಬಿಡು ಎಂದವರು. ಇದೆಲ್ಲ ಯಾಕಮ್ಮ, ನೀನು ದಾರಿ ನೋಡಿಕೊಂಡು ಹೋಗೋದಲ್ವೇನೆ, ನಿಂಗ್ಯಾಕೆ ಇಷ್ಟು ಕಷ್ಟ, ಒಳ್ಳೊಳ್ಳೆ ಸಂಬಂಧ ಬರ್ತಾ ಇದೆ, ಹೋಗೋದಲ್ವಾ ಎಂದು ನೊಂದು ನುಡಿದವರ ನೋಡಿ, ಅಪ್ಪ ಯಾವಾಗಲೂ ಇದನ್ನೇ ಹೇಳಬೇಡಿ, ಮೊದಲು ಜ್ಯೂತ್ ಓದು ಮುಗಿಲಿ, ಆಮೇಲೆ ನಿಮ್ಮ ಕಾಲಿನ ಆಪ್ರೇಷನ್ ನಡೀಲಿ, ನಂತರ ನನ್ನ ಮದುವೆ ನೋಡ್ಕೊಳ್ಳೋಣ ಎಂದು ನಗುತ್ತಾ ನುಡಿಯುತ್ತಿದ್ದವಳ ಮಾತು ಕೇಳಿಸಿಕೊಳ್ಳುತ್ತಾ ಬಂದಿದ್ದ ವಿದ್ಯುತ್. ಎಷ್ಟು ಸಲ ನೆನಪಿಸ್ತೀಯ ನಿನ್ನ ಮದುವೆ ಅಂತ, ನಾನು ಓದಿ ಕೆಲಸ ಪಡೆದು ಬರೋ 3 ತಿಂಗಳ ಸಂಬಳದಲ್ಲಿ ನಿನ್ನ ಮದುವೆನ ಮಾಡೋದು ಮೊದಲು. ಹೊರಗಡೆ ಹೋಗೋರು ಬರೋರು ಎಲ್ಲರೂ ಬರೀ ಇದೇ ಕೇಳ್ತಿದ್ದಾರೆ, ಇನ್ನು ಅಕ್ಕನ ದುಡ್ಡಲ್ಲೇ ಓದ್ತಿದ್ಯಾ ಅಂತ. ಎಲ್ಲರ ಹತ್ರ ದಂಗೂರ ಸಾರಿದ್ಯಲ್ಲ,
ಎಂದು ಉರಿದೋದ ಹಾಗೆ ಕೇಳಿದ. ವಿದ್ಯುತ್ ಹೆಸರಿನಷ್ಟೇ ಎಲ್ಲದರಲ್ಲೂ ಮುಂದು, ಆದರೆ ಮನೆ ಜವಾಬ್ದಾರಿ ತೆಗೆದುಕೊಳ್ಳಲು ತಯಾರಿಲ್ಲ. ಜಾಲಿ ಮಾಡೋ ಆಸೆ, ಕಷ್ಟ ನಷ್ಟದ ಬಗ್ಗೆ ಅರಿಯುವ ಆಸಕ್ತಿ ತೋರಲ್ಲ. ಎಲ್ಲವೂ ಸಹವಾಸ ದೋಷ. ಎಂಜಿನಿಯರಿಂಗ್ ಸೇರಿದ ನಂತರ ಈ ರೀತಿಯಾಗಿದ್ದಾನೆ. ವರ್ಷವಿಡೀ ಏನು ಓದದಿದ್ರೂ ಪಾಸ್ ಆಗುವಷ್ಟು ಬುದ್ಧಿವಂತ. ಒಂದು ಬಾರಿ ಓದಿದ್ರೆ ಎಂದಿಗೂ ಮರೆಯದಷ್ಟು ಬುದ್ಧಿವಂತ. ಆದರೆ ತನ್ನ ಸ್ನೇಹಿತರಿಂದ ಪೊರ್ಕಿ ರೀತಿ ಬದಲಾಗಿ ಮನೆ ಕಡೆ ಆಸಕ್ತಿ ತೋರುತ್ತಿಲ್ಲ. ಹೊರಗಿನವರು ಅಕ್ಕನ ದುಡ್ಡಲ್ಲಿ ಓದುತ್ತಾ ಇದೆಯಾ ಎಂದು ಹಂಗಿಸಿ ಕೇಳಿದಾಗ ಅವಳ ಪರಿಸ್ಥಿತಿ ಅರಿಯದೆ ಚುಚ್ಚು ಮಾತಾಡುವ ಸ್ವಭಾವ. ನಾನು ಯಾರ ಹತ್ರನೂ ಹೇಳಿಲ್ಲ ಕಣೋ, ನೀನು ಎಜುಕೇಷನ್ ಲೋನ್ ತಗೊಂಡೇ ಓದ್ತಿದ್ಯಾ ಅಂತ ಹೇಳಿದ್ದೀನಿ ಎಂದವಳ ಮಾತಿನ ಮೇಲೆ ನಂಬಿಕೆ ಇಲ್ಲದ ಹಾಗೆ, ಗೊತ್ತಿದೆ ಇಂಜಿನಿಯರಿಂಗ್ ಲೋನ್ ನಾನು ತೀರಿಸ್ಬೇಕಿತ್ತು. MTech ಮಾಡ್ತಿರೋದ್ರಿಂದ ಅದು ನೀನೇ ತೀರಿಸ್ತಿದ್ಯಾ ಅಂತ ಎಲ್ರಿಗೂ ಗೊತ್ತು. ಮನೆ ಬಾಡಿಗೆ, ಕರೆಂಟ್ ಬಿಲ್, ರೇಷನ್, ಗ್ಯಾಸ್, ಅಪ್ಪನ ಮೆಡಿಸಿನ್ ಎಲ್ಲವೂ ನೀನೇ ಮಾಡ್ತಿದ್ಯಾ ಅಂತ ಎಲ್ರಿಗೂ ಕಣ್ಣು ಕುಕ್ಕಿಸೋಕೆ ಯಾವಾಗಲೂ ರೆಡಿ ಇರ್ತೀಯ ಅಲ್ವಾ. ನೀನು ಹೇಳದೇ ಇದ್ರೂ ಮನೆ ಮುಂದೆ ಆಫೀಸ್ ಕ್ಯಾಬು ಬರುತ್ತಲ್ವಾ ಎಂದು ಕಟುವಾಗಿ ನುಡಿದಾಗ, ಹೌದು, ಆಫೀಸಿಗೆ ನೈಟ್ ಶಿಫ್ಟ್ ಮಾಡೋಕ್ಕೆ ಹೋಗೋ ನಾನು ನಡ್ಕೊಂಡು ಹೋಗೋಕ್ಕಾಗತ್ತಾ? ನೋಡು ದ್ಯೂತ್, ಪ್ರತಿ ಬಾರಿ ಈ ವಿಚಾರಕ್ಕೆ ಜಗಳ ಮಾಡಬೇಡ. ನನಗೆ ಟೈಮ್ ಆಯಿತು, ಕ್ಯಾಬ್ ಬಂತು, ಅಪ್ಪನನ್ನು ನೋಡ್ಕೊ, ಜಗಳ ಮಾಡೋಕ್ಕೆ ಟೈಮ್ ಇಲ್ಲ ಎಂದು ಹೊರಡುತ್ತಾ ಏನೋ ನೆನಪು ಬಂದ ಹಾಗೆ ಹೊಲಿಗೆ ಯಂತ್ರದ ಮೇಲಿದ್ದ ಬಟ್ಟೆ ಜೊತೆ ಅವನ ಮುಂದೆ ಬಂದಳು. ಹಾಗೆ ಅವನ ಕೈಗೆ ನಾಳೆ ಹುಟ್ಟು ಹಬ್ಬವೆಂದು ಹಾಕೊಳ್ಳಲು ಬಟ್ಟೆ, ಹಾಗೆ ಕೈಗೆ 1000 ರೂ ನೀಡಿದಳು. ಆ ಬಟ್ಟೆಯನ್ನು ತೆರೆದವನ ಕಣ್ಣಿಗೆ ಒಂದು ಟೀ ಶರ್ಟ್ ಕಂಡಿತ್ತು. ಅದನ್ನು ಹಿಂದೆ ಮುಂದೆ ತಿರುಗಿಸಿ ನೋಡುವಾಗ, ಸಂಬಳ ಬರೋಕ್ಕೆ ಇನ್ನೂ 3 ದಿವಸ ಇತ್ತು. ನಾನೇ ನನ್ನ ಕೈಯಾರೆ ಟೀ ಶರ್ಟ್ ಹೊಲಿದೆ. ಹೇಗಿದೆ? ನಾನು ಹಿಂಗೆ ವಿಶ್ ಮಾಡೋಕ್ಕೆ ತಡವಾಗ್ಬೋದು. ಹ್ಯಾಪಿ ಬರ್ತ್ಡೇ ದ್ಯೂತ್. ನೀನು ತುಂಬ ಒಳ್ಳೆ ಕೆಲಸ ಪಡೆದು ಒಳ್ಳೆ ಸ್ಥಾನ ಪಡಿಬೇಕು ಎಂದು ಅವನ ಕೆನ್ನೆ ಹಿಂಡಿದಾಗ ಅವಳ ಕೈಗೆ ಆ ಬಟ್ಟೆ ನೀಡಿ ಹಾಗೆ ಆ ದುಡ್ಡು ಕೊಟ್ಟು, ಅಮ್ಮ ತಾಯಿ, ಈ ಕಿತ್ತೋಗಿರೋ ಬಟ್ಟೆನ ಹಾಕ್ಕೊಂಡು ಸಿಂಹಾದ್ರಿ ಇನ್ಸ್ಟಿಟ್ಯೂಟ್ಗೆ ಹೋಗಬೇಕಾ? ನಾನೇನು ಕಸ ಗುಡ್ಸೋನು ಅಂದ್ಕೊಂಡಿದ್ಯಾ? ನಾನು ಕ್ಲಾಸ್ C ಸುಮ್ಮನೆ ನನ್ನ ಮಾನ ತೆಗಿಬೇಡ. ಇನ್ನು 1000 ಏನಕ್ಕೆ? ನನ್ನ ಫ್ರೆಂಡ್ಸ್ ಕುಡಿಯೋ ಒಂದು ಕಾಫಿನ 500ಕ್ಕಿಂತ ಹೆಚ್ಚಿರುತ್ತೆ. ಹೋಗೆ ಸುಮ್ಮನೆ ಎಂದು ಅವಳ ಮನಸ್ಸಿಗೆ ನೋವು ಮಾಡಿದಾಗ ಐಸಿರಿ ಕಣ್ಣಲ್ಲಿ ನೀರು ತುಂಬಿತ್ತು. ತುಂಬ ಪ್ರೀತಿಯಿಂದ ಬಟ್ಟೆ ತಯಾರು ಮಾಡಿದ್ಲು ಅವಳು. ಅಷ್ಟೇ ಕಷ್ಟಪಟ್ಟು ಬ್ಲೌಸ್ ಹೊಲಿದು ಬಂದ 1000 ರೂಪಾಯಿ ಕೊಟ್ಟಳು ಅವನಿಗೆ. ದ್ಯೂತ್, ಅವಳೆಷ್ಟು ಕಷ್ಟದಲ್ಲಿದ್ರು ನೀನು ಓದಿಗೆ ಕೊರತೆ ಆಗಬಾರ್ದು ಅಂತ ಹಗಲು ರಾತ್ರಿ ದುಡಿತಿದ್ದಾಳಲ್ಲೋ, ನಿಂಗೇನು ಅನ್ಸಲ್ವಾ? ಪಾಪ ಆ ಹುಡುಗಿ ಇಷ್ಟು ಹೊತ್ತಿಗೆ ಮದುವೆ ಆಗಿ ಅವಳು ಸಂಸಾರ ನೋಡ್ಕೋಬೇಕಿತ್ತು. ಆದರೆ ಇಲ್ಲಿತ್ತು ನಿನ್ನ ಮಗನಂತೆ ನೋಡ್ಕೋತಿದ್ದಾಳೆ. ಅವಳ ಬಳಿ ಈ ರೀತಿ ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ವಾ ಎಂದು ಉಗಿದರು ರಮಣಕಾಂತ್. ನಾನೇನು ಬಿಟ್ಟಿದ್ದೀನಲ್ಲ, ಇವಳು ಮಾಡಿರೋದನ್ನು ಇವಳಿಗೆ ಮಾಡಿ ಕಳಿಸ್ಬೇಕು. ಇವಳು ಮದುವೆ ಖರ್ಚೇನು ಸುಮ್ಮನೆ ಬರುತ್ತಾ? ಇವಳಿಗೆ ಮದುವೆ ಆದರೆ ಪ್ರತಿಶಾಸ್ತ್ರ ಮಾಡಿ ಊಟ ಹಾಕಿಸಿ ಕಳಿಸೋದು ಅಂದರೆ ಸುಮ್ಮನೆನಾ? ಇವಳೇನು ಜುಮ್ ಅಂತ ಹೋಗ್ತಾಳೆ. ನಾವು ಆ ಸಾಲ ಕಟ್ಟಬೇಕು. ಸಾಲದಕ್ಕೆ ಇವಳಿಗೆ ಪ್ರತಿ ವರ್ಷ ಕಟ್ಟಿದು ಅರಿಶಿನ ಕುಂಕುಮ ಕೊಡಬೇಕಲ್ವ. ಆಮೇಲೆ ಇವಳ ಜೊತೆಗೆ ಅವಳ ಗಂಡನ ನೋಡ್ಕೋಬೇಕು. ಸಾಲದಕ್ಕೆ ಅವನ ಮನೆಯವರನ್ನು ನೋಡ್ಕೋಬೇಕು. ಮತ್ತು ಇವರಿಬ್ಬರ ಆಸೆಗುಟ್ಟು ಆ ಮಕ್ಕಳು ಎಂದು ಆತ ಹೇಳೋ ಮುನ್ನವೇ, ಮುಚ್ಚೋ ಬಾಯಿ, ಇನ್ನೊಂದು ಮಾತಾಡಿದ್ರು ಕಪಾಳ ಕಿತ್ತೋಗುತ್ತೆ ಎಂದು ರಮಣಕಾಂತ್ ರೇಗುತ್ತಾ ಕೆಮ್ಮಿದಾಗ ಓಡೋಡಿ ಬಂದು ಅವರಿಗೆ ಬಿಸಿ ನೀರು ಕುಡಿಸಿ ಸುಧಾರಿಸುವ ಐಸಿರಿ, ಅಪ್ಪ ನೀವು ಸುಮ್ಮನಿರಿ, ನಾನು ಮಾತಾಡ್ತೀನಿ ಎಂದು ತಮ್ಮನ ಕಡೆ ತಿರುಗಿ, ಅಪ್ಪ ನೀವು ಸುಮ್ಮನಿರಿ, ನಾನು ಮಾತಾಡ್ತೀನಿ ಎಂದು ತಮ್ಮನ ಕಡೆ ತಿರುಗಿ, ಇವತ್ತು ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ನಿನ್ನ ಕೈಯಿಂದ 1 ರೂಪಾಯಿ ಖರ್ಚು ಮಾಡಿಸ್ಕೊಳ್ಳಲ್ಲ ನಾನು. ಬೇಕಿದ್ರೆ ಮದುವೆ ಆಗದೆ ಹೀಗೆ ಇರ್ತೀನಿ. ನಿನ್ನಿಂದ ಮಾತ್ರ ನನ್ನ ಮದುವೆ ಆದೆ ಅನ್ನೋ ಮಾತು ಬರೋಕ್ಕೆ ಬಿಡಲ್ಲ ನಾನು. ನೀನು ನನ್ನಿಂದ ಸಾಲಗಾರ ಆಗಬಾರ್ದು. ನಾನು ಮದುವೆ ಆದರೂ ಯಾವತ್ತೂ ನಿನ್ನ ಕೈಯಿಂದ ಅರಿಶಿನ ಕುಂಕುಮ ತಗೊಳ್ಳಲ್ಲ, 1 ರೂಪಾಯಿ ಖರ್ಚು ಹಿಡಿಸಲ್ಲ ಎಂದು ನೊಂದು ನುಡಿದು ಅಳುತ್ತಾ ಕ್ಯಾಬ್ ಕಡೆಗೆ ಹೋದಳು. ಅವನಿಗೇನು ಅನ್ನಿಸ್ಲೇ ಇಲ್ಲ. ನೆಟ್ಟಗೆ ಊಟ ತಿಂದು ಎದ್ದೋದ. ಆದರೆ ರಮಣಕಾಂತ್ ಮಾತ್ರ ರಾಯರ ಫೋಟೋ ನೋಡಿ, ರಾಯರೇ ಸಾಕು ಅವಳಿಗೆ ಈ ಕಷ್ಟ, ಅವಳ ಬದುಕಿನಲ್ಲಿ ನೊಂದಿದ್ದು ಸಾಕು. ಇನ್ನಾದರೂ ಆ ಹುಡುಗಿಗೆ ಅವಳ ಗಂಡನ ಮನೆ ಸೇರೋ ಭಾಗ್ಯ ಕರುಣಿಸಿ, ನಾನು ಹೋಗೋ ಮುನ್ನ ಅವಳ ಗಂಡನ ಮನೆ ಸೇರಲಿ ಎಂದು ಬೇಡಿಕೊಂಡ್ರು. ರಾಯರ ಇಚ್ಛೆ. ಕ್ಯಾಬ್ ಹತ್ತಿದವಳು ಕಣ್ಣೀರು ಹಾಕುತ್ತಾ ಕುಳಿತಳು. ಕ್ಯಾಬಲ್ಲಿ ಯಾರೂ ಇಲ್ಲ, ಈಕೆ ಒಬ್ಬಳೇ ಇದ್ದಾಳೆ. ತಲೆಯಲ್ಲಿ ತಮ್ಮ ಆಡಿದ ಮಾತುಗಳೇ ಓಡ್ತಿವೆ. ಅದೆಷ್ಟು ದುಡ್ದು ಸೇವೆ ಮಾಡೋದು ಲೆಕ್ಕಿಸದೆ ಎಷ್ಟು ಚೀಪಾಗಿ ಮಾತಾಡಿದ್ದ ಅವನು. ಆ ಕ್ಯಾಬ್ ಡ್ರೈವರ್ ಅದ್ಯಾರಿಗೂ ಕರೆ ಮಾಡಿ, ಅಣ್ಣ ನೀವು ಹೇಳಿದ ಹಾಗೆ ಕ್ಯಾಬ್ನಲ್ಲಿ ಮೇಡಮ್ ಒಬ್ಬರನ್ನೇ ಹತ್ತಿಸ್ಕೊಂಡಿದ್ದಾನೆ, ನೀವು ಹೇಳಿದ ಜಾಗಕ್ಕೆ ಕರ್ಕೊಂಡು ಬರ್ತಿದ್ದೀನಿ ಎಂದನು. ಬರಲಿ ಎಂದು ಆ ಕಡೆಯಿಂದ ಜೋರಾಗಿ ನಗುತ್ತಾನೊಬ್ಬ. ಮುಂದೆ, ಹಾಗಾದರೆ ಆಕೆಯ ಮೇಲೆ ಅದ್ಯಾರಿಗಿದೆ ಕಣ್ಣು? ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.